ಇಂಪೇಷನ್ ಹೇಳ್ತಾರೆ ನೋಡಿ. ಇದು ಮಲ್ಬೇರಿ. ಇದು ನೋಡಿ ಪಿಗ್ಗಿ ಬ್ಯಾಂಕ್. ಫಸ್ಟಿಗೆ ನನಗೆ ಸಹ ಭಯ ಆಯಿತು, ಎಲ್ಲಿ ಕಚ್ಚದದ ಹೇಳಿ. ಅದು ಕಾರ್ನೇಷಿಯ ಫ್ಲವರ್ ನೋಡಲಿಕ್ಕೆ ಪ್ಲಾಸ್ಟಿಕ್ ಟೈಪಲ್ಲಿ ಇದೆ, ಆದರೆ ಅದು ರಿಯಲ್. ಇದಕ್ಕೆಲ್ಲ ಮಾಡಿದ್ದು ಸಾರಿ ಎಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಉಳ್ಳಾಲ ಕೃಷಿ ಉತ್ಸವ ದೇಸಿ ಆಹಾರ ಹೇಳಿ ಮೊನ್ನೆ ತೊಕ್ಕೊಟ್ನಲ್ಲಿ ನಡೆಯಿತು. ಅಂದರೆ ಸಾಟರ್ಡೆ, ಸಂಡೇ ಮತ್ತು ಮಂಡೇ ನಿನ್ನೆ ತನಕ ಇತ್ತು. ಇದು ನೋಡಿ, ನಾವು ಸ್ಟಾರ್ಟಿಂಗ್ ಎಂಟ್ರಿ ಆಗುವಾಗನೇ ನೋಡಿ ಇದು ಕತ್ತಿಗಳ ಸ್ಟಾಲ್ ಎಲ್ಲ ಇತ್ತು. ತುಂಬ ಕತ್ತಿಗಳಿವೆ ನೋಡಿ, ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೆ ಇದೆ. ಇದು ಅಂದರೆ ಅವರೇ ರೆಡಿ ಮಾಡಿ ಎಲ್ಲ ಇಲ್ಲಿ ಮಾರಾಟ ಮಾಡ್ತಿದ್ರು. ಇವರು ಬೆಳ್ತಂಗಡಿಯವರು. ಮಿಲಾವ್ ಕತ್ತಿಗಳು ಇದೆಲ್ಲ, ಹಾಗೆ ಚೂರಿಗಳು ಸಹ ಎಲ್ಲ ಇದೆ ನೋಡಿ. ಈ ವಿಡಿಯೋವನ್ನು ಫುಲ್ ವಾಚ್ ಮಾಡಿ ಫ್ರೆಂಡ್ಸ್, ಹಾಗೆ ನನಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ನನ್ನ ಚಾನೆಲನ್ನು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಸೈಡಲ್ಲಿರುವ ಬೆಲ್ ಬಟನನ್ನು ಒತ್ತಿ, ಆಗ ನಿಮಗೆ ನೋಟಿಫಿಕೇಷನ್ ಬಂದು ನನ್ನ ವೀಡಿಯೋಸನ್ನು ಫಸ್ಟ್ ನೋಡ್ಬೋದು ಫ್ರೆಂಡ್ಸ್ ನೋಡಿ. ಹಾಗೆ ಇದು ನೋಡಿ ಎಲ್ಲ ಒಗ್ಗರಣೆ ಎಲ್ಲ ಹಾಕುವಂಥದ್ದು ಎಲ್ಲ. ಹಾಗೆ ಕಾವಲಿಗಳು, ಬಣಾಲೆ, ಅಪ್ಪದು ಕಾವಲಿ ಎಲ್ಲ ತುಂಬ ವೆರೈಟೀಸ್ ಎಲ್ಲ ಇದೆ ನೋಡಿ. ಕಬ್ಬಿನದು ಎಲ್ಲ. ಮುಂದೆ ಹೋಗುವಾಗ ಇಲ್ಲಿ ಹೂವಿನ ಗಿಡ, ಫ್ರೂಟ್ಸ್ ಇದೆಲ್ಲ ಗಿಡಗಳೆಲ್ಲ ಇದ್ದವು ನೋಡಿ. ಇಲ್ಲಿ ರೋಸ್ ಪ್ಲ್ಯಾಂಟ್ಸ್, ಸ್ನೇಕ್ ಪ್ಲ್ಯಾಂಟ್ಸ್ ನೋಡಿ, ಆಂಥೋರಿಯಂ ಎಲ್ಲ ಇದೆ. ಈ ಕೃಷಿ ಮೇಳವು ತುಂಬ ದೊಡ್ಡದಾಗಿತ್ತು. ಲಾಸ್ಟ್ ಟೈಮು ಕದ್ರಿ ಪಾರ್ಕಲ್ಲಿ ಆದಕ್ಕಿಂತನೂ ತುಂಬ ದೊಡ್ಡದಿತ್ತು. ತುಂಬ ವೆರೈಟೀಸ್ ಸ್ಟಾಲ್ಗಳೆಲ್ಲ ಇದ್ದವು. ಇಲ್ಲಿ ಪಕ್ಷಿಗಳು, ಕೋಳಿಗಳು, ಹಾಗೆ ಪ್ರಾಣಿಗಳು, ಎಕ್ವೇರಿಯಂ ಅದು ಮೀನುಗಳು ಎಲ್ಲ, ಹಾಗೆ ತುಂಬ ವೆರೈಟೀಸ್ ಇದು ಸ್ಟಾಲ್ಗಳಿತ್ತು. ಇದು ಫಸ್ಟ್ ಟೈಮು ಈ ಥರದ್ದು ಫಸ್ಟ್ ಟೈಮ್ ಆಗೋದು ದೇಸಿ ಆಹಾರ ಮೇಳವು. ಈ ವಿಡಿಯೋವನ್ನು ಫುಲ್ ವಾಚ್ ಮಾಡಿ ಫ್ರೆಂಡ್ಸ್, ಆಗ ನಿಮಗೆ ಗೊತ್ತಾಗುತ್ತೆ ದೇಸಿ ಮೇಳದಲ್ಲಿ ಏನೆಲ್ಲ ಇತ್ತು ಅಂತ ಹೇಳಿ ನೋಡಿ. ಕಸ್ಟಮರ್ ಎಲ್ಲ ತೆಗೆದಿಟ್ಟಿದ್ದಾರೆ ಕೆಲವು ಗಿಡಗಳನ್ನೆಲ್ಲ. ಈ ರೋಸ್ ಪ್ಲ್ಯಾಂಟಿಗೆಲ್ಲ 100 ರೂಪೀಸ್ ಪರ್ ಪ್ಲ್ಯಾಂಟ್ ನೋಡಿ. ಡಿಫ್ರೆಂಟ್ ಕಲರ್ಸ್ ಎಲ್ಲ ಇತ್ತು, ತುಂಬ ಬ್ಯೂಟಿಫುಲ್ ಆಗಿತ್ತು ನೋಡಿ. ತುಂಬ ವೆರೈಟಿಯಲ್ಲಿ ರೋಸ್ ಪ್ಲ್ಯಾಂಟ್ಸ್ ಎಲ್ಲ ಇದೆ ನೋಡಿ. ಕಲರ್ಫುಲ್ ವೈಟ್, ಯೆಲ್ಲೋ, ರೆಡ್, ಪಿಂಕ್, ಮೆರೂನು ಆ ಥರ ಎಲ್ಲ ಇದೆ. ಬಟನ್ ರೋಸ್ ಮತ್ತು ನಾರ್ಮಲ್ ರೋಸ್ ಆ ಥರನೂ ಎಲ್ಲ ಇದೆ. ಡ್ರಾಫ್ಟೆಡ್ ಎಲ್ಲ ನೋಡಿ. ಇಲ್ಲೆಲ್ಲ ಬಟನ್ ರೋಸ್ ಎಲ್ಲ ಇದೆ, ಕ್ಯೂಟ್ ಆಗಿದೆ ಮಾತ್ರ. ಮಲ್ಬೇರಿ ಇಶಿನೆ ಲೀಚಿ ವೈ ರಂಬೂಟಂತೆ. ರೆಡ್ ಹೋಗ ಇಶಿನೆ ಒಳ್ಳೆಯ ರೋಸ್ ಈಗ ಬಳೆ. ಕಸ್ಟರ್ಡ್ ಆ್ಯಪಲ್ ಬಳೆ, ರಾಮ್ಫಲ ಬಳೆ ಬಳೆ, ಮಿರಾಕಲ್ ಫ್ರೂಟ್ ಕಾಲ ಬಳೆ ಏ ಅಂಚು ಎಲ್ಲ ರಂಬೂಟನ್ ಶಿನ್ನೆ 100 100 ಅದಕ್ಕೆ 100. ಈ ಗಿಡಗಳಿಗೆ ಸಹ 100 ರೂಪೀಸ್. ಅದು ನೀರ್ಸೋಣೆ ಹೇಳ್ತಾರಲ್ಲ, ಇಂಪೇಷನ್ ಹೇಳ್ತಾರೆ ನೋಡಿ. ಇದಕ್ಕೆ ಸಹ 100 ರೂಪೀಸ್ ನೋಡಿ. ಇಲ್ಲಿ ಸಹ ರೋಸ್ ಗಿಡ ಎಲ್ಲ ಇದೆ ನೋಡಿ. ಇಲ್ಲಿ ವೆರೈಟೀಸ್ ಆಫ್ ಜರ್ಬೇರ ಗಿಡ ಇದೆ. ಇದಕ್ಕೆ ಸಹ 100 ರೂಪೀಸ್ ನೋಡಿ. ಕ್ಯೂಟ್ ಆಗಿದೆ ನೋಡಿ. ಯೆಲ್ಲೋ ಕಲರ್, ರೆಡ್ ಕಲರ್ ಎಲ್ಲ ಇದೆ. ಇವನ್ ನೋಡಿ, ನನ್ನ ಮಗ ಫ್ಲವರನ್ನು ಹಿಡಿದು ನಿಂತಿದ್ದಾನೆ. ಅವನಿಗೆ ಹಿಡಿಬೇಕಂತ ಫ್ಲವರನ್ನು. ಒಂದಾದ್ಮೇಲೆ ಒಂದೊಂದು ಕಲರ್ ಹಿಡಿತಾ ಇದ್ದಾನೆ. ಯೆಲ್ಲೋ ಆದಮೇಲೆ ರೆಡ್,
ಹಾಗೆ ನೋಡಿ ಇದಕ್ಕೆ ಸಹ 100 ರುಪೀಸ್. ಇದೆಲ್ಲ ದಾಸವಾಳ ಗಿಡಗಳು ನೋಡಿ. ಕಲ್ಲರೆಲ್ಲ ಗೊತ್ತಿಲ್ಲ, ಯಾಕೆಂದರೆ ಅದು ಬಾಡಿ ಹೋಗ್ತದಲ್ಲ ಆಫ್ಟರ್ನೂನ್. ಬೆಳಿಗ್ಗೆ ಬಂದರೆ ಮಾತ್ರ ಅದು ಅರಳಿ ಇರ್ತದೆ, ಆಗ ಯಾವ ಕಲರ್ಸ್ ಅಂತ ನೋಡ್ಬೋದು. ಅದಕ್ಕೆ ಸಹ 100 ರುಪೀಸ್ ಪರ್ ಪ್ಲ್ಯಾಂಟ್. ನೋಡಿ ತುಂಬ ವೆರೈಟಿ ಇತ್ತು, ಮಾತ್ರ ಕಲರ್ ಗೊತ್ತಾಗಲಿಲ್ಲ. ಹಾಗೆ ಇದು ನೋಡಿ ಪರ್ಪಲ್ ಕಲರ್ ಎಲ್ಲ ಲೋಟಸ್ ದೊಡ್ಡದಿದೆ ಪ್ಲ್ಯಾಂಟ್ ಎಲ್ಲ. ಅದಕ್ಕೆ ಒಂದು ಪ್ಲ್ಯಾಂಟಿಗೆ 500 ರುಪೀಸ್. ಇದೆಲ್ಲ ಫ್ರೂಟ್ಸ್ ಇದು ಮತ್ತು ವೆಜಿಟೇಬಲ್ ಇದೆಲ್ಲ ಗಿಡಗಳು ನೋಡಿ. ಜೀಗುಜ ಗಿಡ, ಹಾಗೆ ನೋಡಿ ಬಿಂಬುಳಿದು, ಮತ್ತು ಬೇರೆ ಬೇರೆ ಇದೆ. ಹಲಸಿನ ಹಣ್ಣು ಮತ್ತು ನೋಡಿ ರೆಡ್ ಜಾಮೂನು, ಅದೆಲ್ಲ ವೆರೈಟೀಸ್ ಆಗಿದೆ ನೋಡಿ. ಕೆಂಪು ಹಲಸು ಎಲ್ಲ ಇದೆ, ಪೇರಳೆ, ಜಾಮೂನು ಎಲ್ಲ ನೋಡಿ. ಇಲ್ಲಿ ನೇಮ್ಸ ಮೆನ್ಷನ್ ಮಾಡಿದ್ದಾರೆ ಅವರು, ಯಾವುದೇ ಹೇಳಿ ಗಿಡಗಳು ನೋಡಿ. ಇಲ್ಲಿ ಮಲ್ಬೇರಿ ಇದೆ, ಇದು ಸಂದು ಮಲ್ಬೇರಿ. ಇದಕ್ಕೆ 200 ರುಪೀಸ್ ಪರ್ ಪ್ಲ್ಯಾಂಟ್. ಹಾಗೆ ದೊಡ್ಡ ಮಲ್ಬೇರಿ ಇತ್ತು, ಅದಕ್ಕೆ ಒಂದು ಪ್ಲ್ಯಾಂಟಿಗೆ 500 ರುಪೀಸ್. ಅದು ಸಹ ಇದೆ ಮುಂದೆ ಹೋಗ್ತಾ ಇರುವಾಗ. ಇದಕ್ಕೆಲ್ಲ ಎಷ್ಟು ಮಲ್ಬೇರಿಗೆ? ಅದು ಚಿಕ್ಕದಲ್ಲ, ಇದೆಲ್ಲ ಎಂತದು? ಎಷ್ಟು ಅದಕ್ಕೆ? ಇದು 1 kg? ಇದೆಲ್ಲ ಬೇರೆ ಬೇರೆಯಾ? ಇದಾ? ಇದಕ್ಕೆಲ್ಲ ಎಷ್ಟು ಗ್ರೋ ಬ್ಯಾಗಿಗೆ? ಹೌದು, 200 ರೂಪಾಯಿ. 200ಕ್ಕೆ 5. ಇದಕ್ಕಿಂತ ಸಣ್ಣದಾದರೆ ಎಷ್ಟು ಬರ್ತದೆ? ಆಚೆ ಇದೆ, ಆಚೆ. ಇದಕ್ಕಾದರೆ 100 ರೂಪಾಯಿಗೆ 4. ಇದು 3. ಎಲ್ಲ ಸೈಜಲ್ಲಿ ಗ್ರೋ ಬ್ಯಾಗ್ ಇಲ್ಲಿ ಅವೈಲೇಬಲ್ ಇತ್ತು, ಸಣ್ಣದಿಂದ ತುಂಬ ದೊಡ್ಡವರೆಗೆಲ್ಲ ಇತ್ತು. ಹಾಗೆ ಕಾಂಪೋಸ್ಟ್ ಎಲ್ಲನೂ ಇತ್ತು ಇಲ್ಲಿ ನೋಡಿ. ಇಲ್ಲಿ ಮುಂದೆ ಹೋಗುವಾಗ ಇದು ಮಡಿಕೆ ಮಾಡುವುದು ನೋಡಿ, ಮಡಿಕೆಲ್ಲ ಮಾಡ್ತಾರಲ್ಲ, ಇವನ್ನು ಟಚ್ ಮಾಡಿ ಸಹ ಆಯಿತು. ಇವೆಲ್ಲ ಮಣ್ಣಿನ ಪಾತ್ರೆಗಳು ನೋಡಿ, ಮಡಿಕೆ, ಕಾವಲಿ, ಬಣಾಲೆ ಎಲ್ಲ. ಹಾಗೆ ಹ್ಯಾಂಗಿಂಗ್ ಪಾಟ್ಸ್ಗಳು, ಹಾಗೆ ಈಗೆಸ ಪಾಟ್ಸ್ಗಳು. ಮತ್ತು ಇದು ನೋಡಿ ಪಿಗ್ಗಿ ಬ್ಯಾಂಕ್, ಇದು ಸಹ ಮಣ್ಣಿದೆ. ಹಾಗೆ ಈ ಥರ ನೋಡಿ ಕಪ್, ಮತ್ತು ಇದು ನೋಡಿ ಇದು ಧೂಪ ಎಲ್ಲ ಹಾಕೋದು, ಇದು ಸಹ ಮಣ್ಣಿದೆ. ಹಾಗೆ ಹೂಜಿ ಎಲ್ಲ ಇತ್ತು, ಅದರಲ್ಲಿ ನೀರು ತುಂಬಿಸಿಟ್ರೆ ತುಂಬ ಕೋಲ್ಡ್ ಆಗಿರುತ್ತೆ ನೋಡಿ, ತಂಪಾಗಿರುತ್ತೆ ನೀರೆಲ್ಲ. ಹಾಗೆ ನೋಡಿ ಇಲ್ಲಿ ವೆರೈಟೀಸ್ ಇದು ಮಣ್ಣಿದು ಪಾತ್ರೆಗಳೆಲ್ಲ ಇವೆ. ಮಣ್ಣಿನ ಪಾತ್ರೆಗಳನ್ನು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಹೆಲ್ತಿಗೆ ನೋಡಿ. ಈಗ ಮೇಲೆ ಹೋಗ್ತಾ ಇದ್ದೇವೆ, ಇಲ್ಲಿ ಸಹ ತುಂಬ ಸ್ಟಾಲ್ಗಳೆಲ್ಲ ಇದ್ದವು ನೋಡಿ, ತಿಂಡಿ ತಿನಿಸುಗಳಿದ್ದು ಮತ್ತು ಆಯುರ್ವೇದಿಕ್ ಇದೆ ಎಲ್ಲ, ತುಂಬ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಎಲ್ಲ ಇದೆ. ಈ ವಿಡಿಯೋವನ್ನು ಫುಲ್ ವಾಚ್ ಮಾಡಿ ಫ್ರೆಂಡ್ಸ್, ಆಗ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಮಂಜೆಲ್ಲ, ಮುಲ್ತಾನಿ ಮಿಟ್ಟಿ ಮತ್ತು ಹರ್ಬಲ್ಸ್.
ಎಷ್ಟೆಷ್ಟು ಮ್ಯಾಮ್? ಅದು ಧೂಪ ದೀಪ ಸ್ಟಿಕ್ 3 ಐಟಮ್ ಕಣ್ಣಿಗೆ ಬೇರೆ ಇದು ಕೋಕೋ ಗುರು ಪ್ರಾಡಕ್ಟ್ಸ್ ಎಲ್ಲ ಪ್ಯೂರು ಕೊಕೊನಟ್ ಆಯಿಲಲ್ಲಿ ಇವರೆಲ್ಲ ಚಿಪ್ಸ್ ಎಲ್ಲ ಫ್ರೈ ಮಾಡೋದು. ನೋಡಿ ಇಲ್ಲಿ ಕೊಕೊನಟ್ ಆಯಿಲ್ಸ್ ಅವರು ಸೇಲ್ ಮಾಡಲಿಕ್ಕೆ ಇಟ್ಟಿದ್ದಾರೆ ನೋಡಿ ಪ್ಯೂರ್. ಇಲ್ಲಿ ಎಲ್ಲ ವೆರೈಟೀಸ್ ಆಫ್ ಪಾಪಡ್ಸ್ ಎಲ್ಲ ಇದೆ ನೋಡಿ. ಇದು ಅವಲಕ್ಕಿ ಈರುಳ್ಳಿ ಪಾಪಡ್ ಮತ್ತು ತುಂಬ ವೆರೈಟಿದೆಲ್ಲ ಇದೆ. ಗೆಣಸಿದು ಮತ್ತು ಈರುಳ್ಳಿದು ಪ್ಲೇನ್ ಮತ್ತು ರಾಗಿದು ಹಾಗೆ ಎಲ್ಲ. ಇದಕ್ಕೆಲ್ಲ ಎಷ್ಟು ಮ್ಯಾಮ್? ಅದು 140 ಎಲ್ಲ ಸೇಮಾ ರೇಟ್? ಬೇರೆ ಬೇರೆ ಇದೆ. ಜಿಂಜರ್ ಲೈಮಿಗೆ 1 ನ್ಯಾಚುರಲ್ ಆಗಿ ಮಾಡಿ, ಯಾವುದೇ ಕಲರ್ ಎಸೆನ್ಸ್ ಇಲ್ಲ ಒಂದಕ್ಕೊಂದು ಫ್ರೀಯಾ? ಎಷ್ಟು ಒಂದಕ್ಕೆ? 650. ಸರ್ ಅದು ರೈಸ್ ಬ್ರಾನ್ ಆಯಿಲ್ ಇಲ್ಲ ಸರ್. ಎಷ್ಟು ಇದಕ್ಕೆ? 350 ಮೇಡಮ್. ನೀವು ಈರುಳ್ಳಿ ಕಟ್ ಮಾಡ್ಬೋದು, ತರಕಾರಿ ಕಟ್ ಮಾಡ್ಬೋದು, ಅದು ಬಿಟ್ಟರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಬೋದು. ನಾನ್ ವೆಜ್ ಮಾಡ್ತೀನಿ, ನಾನ್ ವೆಜ್ ಮಾಡ್ಕೋಬೋದು ಅದರಲ್ಲಿ. ಕೊಡ್ತೀನಿ ಸರ್. ಹೆಚ್ಚಿನ ಇಲ್ಲ 100 ಕೊಡಮಲ್ಲಿ. ಯಾಕೆಂದರೆ ಇದು ಬಂದು ಲಾಕ್ ಬಂದು ಇದನ್ನು ಪ್ರೆಸ್ ಮಾಡಲಿ ಲಾಕ್ ಮಾಡ್ಲಿಕ್ಕೆ ಅಷ್ಟೇ ಇದಿರೋದು, ಬೇರೆ ಇನ್ನೇನು ಇಲ್ಲ. ಇದು ಲಾಕ್ ಆದಮೇಲೆ ನಾವು ಹಿಂಗೆ ಕೊಟ್ಟರೆ ಏನಾಗುತ್ತೆ ಅಂದರೆ ಬಾಕ್ಸ್ ದೊಡ್ಡದಾಗುತ್ತೆ. ಸೊ ರೈಟ್ ಜಾಸ್ತಿ ಆಗುತ್ತೆ, ಯಾಕೆಂದರೆ ಇದು ಗುಜರಾತಿಂದ ಬರೋದು. ಸೊ ಟ್ರಾನ್ಸ್ಪೋರ್ಟ್ ಖರ್ಚೆಲ್ಲ ನಿಮ್ಮ ಮೇಲೆ ಬೀಳುತ್ತೆ. ಸೊ ಹಂಗಾಗಿ ಕಂಪ್ನಿ ಏನು ಮಾಡಿದೆ ಅಂದರೆ ಇದು ಲಾಕ್ ಮಾಡಲಿ ಜಸ್ಟ್ ಹಿಂಗಿಟ್ಟರೆ ಸಾಕು. ಒಂದು ಬಾಕ್ಸಲ್ಲಿ 12 ಪೀಸ್ ಬರುತ್ತೆ. ನಾವು ಫುಲ್ ಇದೇ ಥರ ಕೊಟ್ಟರೆ ನಮ್ಗೆ ಬರೋದೇ 8 ಪೀಸ್. ಇದು ಒಂದು ಇಲ್ಲಿ ಎಲ್ಲ ನೋಡಿ ಸೋಪುಗಳೆಲ್ಲ ಇದೆ, ಹೋಮ್ ಮೇಡ್ ಪ್ರಾಡಕ್ಟ್ಸ್. ಅಲೋವೆರಾ ಸೋಪು, ರಕ್ತಚಂದನದ ಸೋಪು, ತುಳಸಿ ಸೋಪು, ಹಾಗೆ ಅಲೋವೆರಾದು ಪ್ಯೂರ್ ಜೆಲ್, ಹಾಗೆ ಅಲೋವೆರಾ ಯೂಸ್ ಮಾಡಿ ನೋಡಿ ಇದು ಶಾಂಪು, ಕಂಡೀಷ್ನರ್, ಫೇಸ್ ಪ್ಯಾಕ್, ಹಾಗೆಲ್ಲ ತುಂಬ ವೆರೈಟಿದು ಇದೆ. ಇದು ನ್ಯಾಚುರಲ್, ಕೆಮಿಕಲ್ ಅಲ್ಲ. ಹಾಗೆ ಇದು ನೋಡಿ ಕಫ ನಿವಾರಿ ಹೇಳಿ ಇದೊಂದು ಮದ್ದು. ಇದು ಕಫಕ್ಕೆಲ್ಲ ಒಳ್ಳೆಯದು. ಇದರಲ್ಲಿ ನಿಮಗೆ ಒಣಶುಂಠಿ ಮತ್ತು ಪೆಪ್ಪರ್ ಎಲ್ಲ ಹಾಕಿ ಮಾಡಿದ್ದಾರೆ. ಹಾಗೆ ಇದು ನೋಡಿ ಇದು ಇಮ್ಲಿ. ಹಾಗೆ ಮತ್ತೊಂದು ಇಲ್ಲಿ ಒಂದಿದೆ ಒಣಶುಂಠಿ ಮತ್ತು ಪೆಪ್ಪರ್ ಎಲ್ಲ ಹಾಕಿ, ಅದೊಂದು ಚಾಕ್ಲೇಟ್ ಟೈಪಲ್ಲಿದೆ. ಇದೆಲ್ಲ ಕಾಟನಾ? ಎಷ್ಟು ಇದಕ್ಕೆಲ್ಲ? ಹಾಂ, ಬೇರೆ ಬೇರೆ ರೇಂಜ್. ಹಾಂ, ಬೇರೆ ಬೇರೆ ರೇಂಜ್. ಖಾಲಿ ಸಾರಿ ಮಾತ್ರನಾ? ಇದು ಸಹ ಇದೆಯಾ? ಇದು ಸಹ ಮಗ್ಗದ?
ಇದೆಲ್ಲ 850ಯಾ? ಡಿಸ್ಕೌಂಟ್ ಆಗಿ 850ಯಾ? ವಿತ್ ಪ್ಯಾಂಟ್ ಟಾಪ್. ಮನೆಗೆ ಬೆಡ್ಶೀಟು, ರಗ್ಗು, ಕರ್ಟನ್ನು, ಸೋಫಾ ಸೆಟ್ಟು, ಬೆಡ್ರೂಮು, ಕಾರು, ಎ ಸಿಗೆಲ್ಲ ಒಳ್ಳೆ ಕಬಾರ್ಡಲ್ಲಿ ಬಟ್ಟೆ ನೀಟಾಗಿ ಜೋಡಿಸಿಟ್ಟು ಬಟ್ಟೆಗೆ ಹೊಡೆದಿಡಿ. ಇದು ನೋಡಿ ಲೈಟ್ ಫ್ರಾಕ್, ಅಫಿಷಿಯಲ್ ಫ್ರಾಕ್. ಗೋಟ್ ಮಿಲ್ಕ್ ಸೋಪ್ ಆರಾಮ ಕೂಡ ನೋನಿ ಸೋಪ್. ಯಾವ್ದು ಬೇಕು ನೋಡಿ, ಎಲ್ಲದಕ್ಕೂ ಒಳ್ಳೆಯದು. ಮನೆಗೆ ಬೆಡ್ಶೀಟು, ರಗ್ಗು, ಕರ್ಟನ್ನು, ಸೋಫಾ ಸೆಟ್ಟು, ಬೆಡ್ರೂಮು, ಕಾರು, ಎ ಸಿಗೆಲ್ಲ ಒಳ್ಳೆ ಕಬಾರ್ಡಲ್ಲಿ ಬಟ್ಟೆ ನೀಟಾಗಿ ಜೋಡಿಸಿಟ್ಟು ಬಟ್ಟೆಗೆ ಹೊಡೆದಿಡಿ. ಮನೇಲಿ ಫಂಕ್ಷನಿಗೆ ಎಲ್ಲ ಟೈಮಲ್ಲಿ ಯೂಸ್ ಮಾಡಿ. ಅವ್ರು ಇವ್ರಂತಲ್ಲ, ಇಡೀ ಫ್ಯಾಮಿಲಿ ಯೂಸ್ ಮಾಡಿ. ఎక్కదా ఏ తారీఖు ಎಲ್ಲೆಲ್ಲೇ ఉండే అని చెప్పి ರಾತ್ರಿಗೆ ಪರಬಾರ್ದು ಕಣ್ಣು ನೀರು ಬರ್ತೈತೆ ನಿದ್ದೆ ಬರ್ತೈತೆ ಕಣ್ಣು ಪರಬಾರ್ದು ಹೋಮ ತಪ್ಪುವ ಮೀನಿದ ಪೊಡಿ ಮೀನಿದ ಪೊಡಿ ಇದು ರೀರೈಟೇಬಲ್ ಬುಕ್ಕು ನೋಡಿ. ಇದು ಮ್ಯಾಥ್ಸ್ ಟೈಪಲ್ಲಿದೆ, ಕನ್ನಡದಲ್ಲಿದೆ, ಡ್ರಾಯಿಂಗ್ ಇದೆ, ಮತ್ತು ಅವ್ರ ಪ್ರಿಂಟೆಡ್ ಡ್ರಾಯಿಂಗ್ ಇದೆ. ತುಂಬ ವೆರೈಟಿ ಇದೆ. ಎಲ್ಲ ಒಂದೊಂದು ಬುಕ್ಕಿಗೆ 120 ರುಪೀಸ್, ಸೇಮ್ ರೇಟ್. ಇದು ಬರೆದು ಸ್ಕೆಚ್ ಪೆನ್ನಲ್ಲೆಲ್ಲ ಬರೀಬೇಕು. ಸ್ಕೆಚ್ ಪೆನ್ನಲ್ಲಿ ಬರೆದು ನಾವು ಒಂದು ಯಾವುದೇ ವೇಸ್ಟ್ ಬಟ್ಟೆಯಿಂದ ರಬ್ ಮಾಡಿದರೆ ಅದು ಕ್ಲಿಯರ್ ಆಗಿ ಹೋಗುತ್ತೆ. ಅಳಿಸುವುದು ಹೇಗೆ ಅದನ್ನು? ಗೊರೇಜ್ ಬಟ್ಟೆಯಲ್ಲಿಯಾ? ಎಷ್ಟು ಅದಕ್ಕೆ? ಯಾವುದರಲ್ಲಿ ಸಹ ಬರಿಬಹುದಾ? ಅಲ್ಲಲ್ಲ, ಪೆನ್ಸಿಲ್, ಕ್ರಯಾನ್ಸ್ ಹಾಗೆ ಅಂತ. ಇದೆಲ್ಲ ಹೀಗೆಯಾ?
ಬೇರೆ ಬೇರೆ ರೇಂಜಾ ಎಲ್ಲ ಸೇಮಾ? ಅಯ್ಯೋ ಬೇಡಪ್ಪ. ಇದೆಲ್ಲ ಕಾಟನಾ? ಎಷ್ಟು ಇದಕ್ಕೆ? ಇದೆಲ್ಲ ಎಷ್ಟು ಮ್ಯಾಮ್? 400. ಬೇರೆ ಬೇರೆ ರೇಂಜಾ? ಅದು ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟ್ 270. ಜೋಡಿಗೆ ಇರ್ನೋದು ಇದು ಸ್ಟೋನ್ ಒಂದು ಐಟಮ್ ತುಲೆ ಐಟಮ್ ಇತ್ತು. ಇದೆಲ್ಲ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿಗಳು ನೋಡಿ. ಇದೆಲ್ಲ ಸೇಮ್ ಚಿನ್ನದ ಗೋಲ್ಡ್ ಟೈಪನಲ್ಲೇ ಇದೆ ನೋಡಿ. ಒಂದು ಸರಗಳು, ಬಳೆಗಳು, ಕಿವಿದ್ದು ಎಲ್ಲ ನೋಡಿ. ನೋಡ್ಲಿಕ್ಕೆ ಹೋದರೆ ಚಿನ್ನನೇ ಅಂತ ಹೇಳ್ಬೋದು, ಆ ಥರ ಇದೆ. ಇದು ಎಲ್ಲ ಕಲರ್ ಎಲ್ಲ ಹೋಗೋದಿಲ್ಲ. ಇದೇನಿದು? ಜೇನು ನೆಲ್ಲಿಕಾಯಿ ಅಂತ. ಜೇನಲ್ಲಿ ಮುಳುಗಿಸಿದ ನೆಲ್ಲಿಕಾಯಿ, ಜೇನು ನೆಲ್ಲಿಕಾಯಿ ಮತ್ತು ಪೆಪ್ಪರ್ ಜೀರ ಎಲ್ಲ ಹಾಕಿ ಮಾಡಿದ್ದು. ಇದೆಲ್ಲ ಎಂಥದ್ದು? ಜೇನುತುಪ್ಪನ? ಪ್ಯೂರ್ ಜೇನು ನ್ಯಾಚುರಲ್. ಎಷ್ಟು ಇದಕ್ಕೆ? ಅರ್ಧ ಕೆಜಿಗೆ 300. ಇದು ಅರ್ಧ ಕೆ ಜಿಯಾ? ಅರ್ಧ ಕೆಜಿ, ಕೆಜಿಗೆ 600. ಇದು ಇದು ಬಿ ವ್ಯಾಕ್ಸ್ ಅಂತ. ಜೇನು ಮೇಣ ತೆಂಗಿನ ಎಣ್ಣೆ ಹಾಕಿ ಮಾಡಿರುವಂಥ. ನಾವೀಗ ಬಳಸಿರುವ ವ್ಯಾಕ್ಸ್ ಕಾಸ್ಟ್ಲಿನ ಹಿಲ್ ವ್ಯಾಕ್ಸ್ ಫೀಮೇಲ್, ಅದು ಬೆಡ್ರೂಮ್ ಜೇನು. ಮತ್ತು ಇದು ಜೇನು ಮೇಣ ತೆಂಗಿನ ಎಣ್ಣೆ ಹಾಕಿ ಮಾಡಿರೋದು, ನ್ಯಾಚುರಲ್ ಆಗಿದೆ. ಇದೇನು ಸರ್? ಮೇಡಮ್ ಏನಿದು? ಮೈಕ್ರೋ ಗ್ರೇನ್ಸ್. ಎಷ್ಟು ಇದಕ್ಕೆಲ್ಲ? ಎಷ್ಟು ಇದಕ್ಕೆ? ಕಾಲಿಗೆ ಆದರೆ 325, ಅರ್ಧಕ್ಕೆ 650. ಇಲ್ಲೆಲ್ಲ ನೋಡಿ ಫ್ಲವರ್ ಇದ್ದು ಗಿಡಗಳು, ಅಂದರೆ ಗಡ್ಡೆ ಎಲ್ಲ ಸಿಗ್ತದೆ. ಇದು ಗ್ಲಾಡಿಯೂಸ್ ಇದು, ಮತ್ತು ಡೇಲಿಯದು, ಮತ್ತು ಕಾರ್ನೇಷಿಯಾ, ಮತ್ತು ಲಿಲ್ಲಿ ಫ್ಲವರ್ ಎಲ್ಲ ನೋಡಿ. 100 ರೂಪೀಸ್ ಒಂದು ಪ್ಯಾಕೆಟಿಗೆ. ನೋಡಿ ಇದು ಕಾರ್ನೇಷಿಯಾ ಫ್ಲವರ್, ನೋಡಲಿಕ್ಕೆ ಪ್ಲಾಸ್ಟಿಕ್ ಟೈಪಲ್ಲಿದೆ, ಆದರೆ ಅದು ರಿಯಲ್. ಇದು ಸಹ ನೋಡಿ ಲಿಲ್ಲಿ ಫ್ಲವರ್ ರಿಯಲ್ ಆಗಿದೆ. ನಾನು ಎನಿಸಿದೆ ಪ್ಲಾಸ್ಟಿಕ್ ಅಂತ, ನೋಡ್ಲಿಕ್ಕೆ ಹೋದರೆ ರಿಯಲ್ ಅದು. ನೋಡಿ ಇದು ಡೇಲಿಯದು ಗೆಡ್ಡೆಗಳು, ಇದಕ್ಕೆಲ್ಲ 100 ರೂಪೀಸ್ ಪರ್ ಪ್ಯಾಕೆಟ್. ದೊಡ್ಡದಿದೆ ನೋಡಿ ಗೆಡ್ಡೆ ಎಲ್ಲ. ನೋಡಿ ಅದು ಲಿಲ್ಲಿ ಫ್ಲವರ್ ಇದು ಗೆಡ್ಡೆ, ಮತ್ತು ಆ ಪ್ಲ್ಯಾಂಟ್ಸ್ ಕಾರ್ನೇಷಿಯದು ನೋಡಿ. ಇದೆಲ್ಲ ವೆಜಿಟೇಬಲ್ಸ್, ಇದು ಎಲ್ಲ ಸೀಡ್ಸ್ಗಳು. ಇದಕ್ಕೆಷ್ಟು? ಎಲ್ಲ 20? ಇದೆಲ್ಲ ಸೇವಂತಿಗೆ ಗಿಡಗಳು. 100 ರೂಪೀಸಿಗೆ 5 ಪ್ಲ್ಯಾಂಟ್ಸ್, ಒಂದು ಪ್ಲ್ಯಾಂಟಿಗೆ 20 ರೂಪೀಸ್. ಮತ್ತು ಇದೆಲ್ಲ ನೋಡಿ ತಳ್ಳುವ ಥರ ಗಾಡಿ ಎಲ್ಲ ಇರ್ತದಲ್ಲ, ಅಂದರೆ ಎಗ್ರಿಕಲ್ಚರಿಗೆಲ್ಲ ಯೂಸ್ ಆಗುತ್ತೆ ಎಲ್ಲ. ಲ್ಯಾಡರ್, ಮತ್ತು ನೋಡಿ ಡಿಫ್ರೆಂಟ್ ಇದೆ ನೋಡಿ ಏಣಿಗಳೆಲ್ಲ. ಮತ್ತು ಇದೆಲ್ಲ ನೋಡಿ ಮರ ಎಲ್ಲ ಹತ್ತುತ್ತಾರಲ್ಲ, ಅಡಿಕೆ ಎಲ್ಲ ಕೊಯ್ಲಿಕ್ಕೆಲ್ಲ ಆಗ್ತದಲ್ಲ, ಆ ಟೈಪ್ ಇದೆಲ್ಲ ಉಪಕರಣಗಳು ಇದ್ದವು. ಏತ್ ಮ್ಯಾಮ್ ಎಂದಕ್ಕೆ ಪೂರ? ಶರ್ಟ್ ಲಾಂಚನೆ ಲೇಡೀಸ್ ಟಾಪ್ಸ್ ಪ್ಯಾಂಟ್ ಸೇಮ್.
ಯೂಸ್ ಮಾಡಬೇಕು. ಹೋಗಿಲ್ಲ ಅಂತ ಮಾತ್ರ ಸಪ್ಲೈ ಮಾಡಬೇಕು. ಇದರಲ್ಲೇ ಹೋಗಿ ಏನು ಬೇಡ. ಇದೆಲ್ಲ ನೋಡಿ ಸ್ಟೇನ್ಲಿದು ವಾಟರ್ ಬಾಟಲ್. ಇದಕ್ಕೆ ಕೆಲವುದಕ್ಕೆ 900, ಕೆಲವುದಕ್ಕೆ 1100 ಎಲ್ಲ ಡಿಫ್ರೆಂಟ್ ರೇಟಲ್ಲಿದೆ. ಹಾಗೆ ಇದು ನೋಡಿ ಪೇಪರ್ ಸೋಪ್ ಹೇಳಿ, ಮಕ್ಕಳಿಗೆ ಎಲ್ಲಿಂದೆಲ್ಲ ಗೊತ್ತಾಗ್ತದಂತಿಲ್ಲ. ಇದಕ್ಕೆ 50 ರೂಪೀಸ್ ನೋಡಿ. ನೋಡಿ ಇದು ಬಟ್ಟಿದು ಸ್ಟಾಲು. ಇದರಲ್ಲಿ ತಿಂಡಿ ತಿನಿಸು ಎಲ್ಲ ಇದೆ, ಖಾರಗಡ್ಡಿ, ಚಿಪ್ಸ್ ಆ ಟೈಪ್ ಇದು. ಹಾಗೆ ಉಪ್ಪಿನಕಾಯಿ ಎಲ್ಲ ಇದೆ, ವೆರೈಟಿ ಆಫ್ ಉಪ್ಪಿನಕಾಯಿ ಎಲ್ಲ ಇತ್ತು ಇಲ್ಲಿ. ಎಷ್ಟು ಮ್ಯಾಮ್ ಎಕ್ಸೆಲ್ ಎಂತಗೆ? ಇದಕ್ಕೆ ಎಷ್ಟು ಮ್ಯಾಮ್? 50 ರೂಪಾಯಿಗೆ 25 ಒಂದೇ ಎಸ್ ಬೀತಾನೆ. ಎಷ್ಟು ಮ್ಯಾಮ್? 200 ಸ್ಟಾರ್ಟಿಂಗ್. ಬೇರೆ ಬೇರೆ ರೇಂಜಾ? ಇದಕ್ಕೆಲ್ಲ ಎಲ್ಲ ಸೈಜಿಗೆ ಸೇಮಾ? ಬೇರೆ ಬೇರೆ ಏನಿದು ಮ್ಯಾಮ್? ಎಂತ? ಇದು ತಾಳೆ ಬೆಲ್ಲ ಮ್ಯಾಮ್. ಅಶ್ವಗಂಧ, ತುಳಸಿ, ತಿಮರ ಎಲ್ಲ ಮಿಕ್ಸ್ ಆಗಿರುವಂಥ ತಾಳೆ ಬೆಲ್ಲ. ಆಯುರ್ವೇದ, ಶುದ್ಧ ಆಯುರ್ವೇದ, ಕ್ಲಾಸಿಕಲ್ ಆಯುರ್ವೇದ. ಇದೆಲ್ಲ ಏನು ಸರ್? ಅದು ಲಾವಂಚ ಬೇರೆ. ಲಾವಂಚ. ಇದು ಸೇಮಾ ಇದರಲ್ಲಿರೋದು? ಸೇಮ್ ಅಲ್ಲ, ಇದು ಬೇರೆ ಪರ್ಪಸ್, ಇದು ಬೇರೆ ಪರ್ಪಸ್. ಅದು ಬೇರೆ ಅಲ್ವಾ ಇದು? ಇದು ಎಣ್ಣೆ ಹಾಕುತ್ತೆ, ಇದು ಕುಡಿಯುತ್ತೆ.
ಇದೆಲ್ಲ ನೋಡಿ ಮಗ್ಗದಿಂದ ಮಾಡಿದ್ದು ಸಾರಿ ಎಲ್ಲ, ಇದರಿಂದೆಲ್ಲ ಸಾರಿ ಎಲ್ಲ ಮಾಡ್ತಾರೆ ನೋಡಿ. ಇಲ್ಲಿ ಸೇಲಿಗೆಲ್ಲ ಇದೆ ತುಂಬ ಸಾರೀಸ್ ಎಲ್ಲ, ಮಗ್ಗದು ಎಲ್ಲ ಬೇರೆ ಬೇರೆ ರೇಂಜಲ್ಲೆಲ್ಲ ಇದೆ. ಹಾಗೆ ಡಿಸೈನ್ ವೈಸ್ ಡಿಫ್ರೆಂಟ್ ಆಗಿದೆ ನೋಡಿ. ನೋಡಿಗೆ ಮುಂದೆ ಹೋಗುವಾಗ ಪೆಟ್ ಶಾಪಿನವರು ಎಲ್ಲ ಪೆಟ್ಸ್ಗಳಿದ್ದು ಮೇಳವನ್ನು ನಡೆಸಿದ್ರು. ಅವರು ಅದನ್ನು ಸೇಲ್ ಸಹ ಮಾಡ್ತಿದ್ರು ಇಲ್ಲಿ ನೋಡಿ. ತುಂಬ ಅಂದರೆ ತುಂಬ ವೆರೈಟಿದು ಬರ್ಡ್ಸ್ ಎಲ್ಲ ಇತ್ತು, ಹಾಗೆ ಆ್ಯನಿಮಲ್ಸ್, ಹಾಗೆ ಎಕ್ವೇರಿಯಂ ಫಿಶ್ ಎಲ್ಲ ಇತ್ತು. ನೀವು ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ. ಹಾಗೆ ಸೆಲ್ಫಿ ಬೂತ್ ಅದು ಸಹ ಇತ್ತು. ಇದು ಸೆಲ್ಫಿ ಬೂತನ್ನು ಸಹ ಅವರಿಟ್ಟಿದ್ರು ಫ್ರೆಂಡ್ಸ್ ನೋಡಿ. ಒಂದು ಪರ್ಸನ್ನಿಗೆ 100 ರೂಪೀಸ್, ಮಕ್ಕಳಿಗೆ ಇರಲಿಲ್ಲ ನೋಡಿ. ಅದು ಬರ್ಡನ್ನು ಕುತ್ಕೊಳಿಸಿ ನಮಗೆ ಒಂದೇ ಕೈಯಲ್ಲಿ ಬೇಕಾದರೆ ಕೈಯಲ್ಲಿ, ಅಥವಾ ಇಲ್ಲಿ ಶೋಲ್ಡರ್ ಮೇಲೆ ಬೇಕಾದರೆ ಶೋಲ್ಡರ್ ಮೇಲೆ ಕುತ್ಕೊಳಿಸಿ ವಿಡಿಯೋ ತೆಗೆಯೋದು. ಫಸ್ಟಿಗೆ ನನಗೆ ಸಹ ಭಯ ಆಯಿತು, ಎಲ್ಲಿ ಕಚ್ಚಿದದ ಹೇಳಿ ಅದು ಬರ್ಡ್ ನೋಡ್ತಾ ಇತ್ತು ಹೀಗೆ ಮಾಡಿ. ಮತ್ತೆ ಓಕೆ ನಿಂತೆವು. ಹೇಗೆ ಸಹ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ತುಂಬ ಒಳ್ಳೆ ಇತ್ತು ಮಾತ್ರ.
ಇದು ಸ್ನೇಕ್ ಫಿಶ್ ನೋಡಿ ಫ್ರೆಂಡ್ಸ್, ಅಬ್ಬಾ ಸ್ನೇಕ್ ಥರಾನೇ ಇದೆ, ಒಂಥರ ಇದೆ, ಆದರೆ ಇದು ಫಿಶ್ ಸ್ನೇಕ್ ಅಲ್ಲ. ನೀವು ಹೀಗೆ ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಕೊಡುದಾ? ಇದು 250, ಇದು ಸಪ್ರೇಟ್ ರೇಟಾ? ನೋಡಿ ಫ್ರೆಂಡ್ಸ್, ಇದು ಬುಟ್ಟಿಗಳನ್ನು ಅವರು ಅಲ್ಲೇ ರೆಡಿ ಮಾಡ್ತಾ ಇದ್ರು, ಕೈಯಿಂದ ಎಲ್ಲ ತಯಾರಿಸ್ತಿದ್ರು. ಬುಟ್ಟಿಗಳು ಮತ್ತೆ ನೋಡಿ ಇದು ತಡಪೆ ಅಂತೆಲ್ಲ ಹೇಳ್ತಾರಲ್ಲ, ಅದು ಎಲ್ಲ.
ಮಿಲೆಟ್ಸ್ ಪ್ರಾಡಕ್ಟ್ಸ್, ನೂಡಲ್ಸ್, ಚಪಾತಿ ಅದೆಲ್ಲ ಇತ್ತು, ಮತ್ತು ಲೇಸ್ ಟೈಪ್ ಇದೆಲ್ಲ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.